ಹೇಳಿ ಕೃಷ್ಣ ಮುರಾರಿಯಲ್ಲಿ ವಿಷ್ಣು ಪಾತ್ರ ಮಾಡಿದರು, ಈಗ ಶಿವನ ಅವತಾರಕ್ಕೆ ತಗೊಳ್ತಾ ಇದ್ರು. ಸೊ ಅದಕ್ಕೆ ಮೂಲ ಕಾರಣ ಏನು? ಮೂಲ ಕಾರಣ ಅಂತ ಏನಿಲ್ಲ, ಕಾಲ ಭೈರವನಾಗ ನೋಡೋಕೆ ನಂಗೆ ಅವ್ರ ಭಾಳ ಇಷ್ಟ ಆ ಪಾತ್ರ. ಯಾಕಂದ್ರೆ ಅವರ ಪರ್ಸನಾಲಿಟಿ ಆಗಲಿ ಅವರ ಇದಕ್ಕಾಗಲಿ ಆ ಪಾತ್ರ ಇನ್ಯಾರು ಕ್ಯಾರಿ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದಕ್ಕೆ ಕಾಲ ಭೈರವನಾಗಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಪವರ್ಫುಲ್ ಗಾಡ್ಸ್ ಇದ್ದಂಗೆ ತುಂಬಾ ಸ್ಟ್ರಾಂಗ್, ಅಷ್ಟು ಸ್ಟ್ರಾಂಗ್ ಇರುವಂತ ಇನ್ನೊಂದು ಸ್ಟ್ರಾಂಗ್ ಹೀರೋ ಇಟ್ಕೊಂಡು ಕ್ಯಾರಿ ಮಾಡಿದ್ದಾರೆ. ಅದು ತುಂಬಾ ಜವಾಬ್ದಾರಿ. ಹೇಗೆ ನಿಭಾಯಿಸಿದ್ದೀರಿ? ತುಂಬಾ ಚೆನ್ನಾಗಿದೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಅದ್ಭುತವಾಗಿ ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದು ಎಷ್ಟು ಪವರ್ಫುಲ್ ಇದೆ, ಅದೆಷ್ಟು ಕ್ಯಾರಿ ಮಾಡ್ತಾರೆ ಅಂತ. ಸುದೀಪ್ ಆಡಿಯನ್ಸ್ ಅವ್ರ ಫ್ಯಾನ್ ಫಾಲೋವರ್ಸ್ ಆದರೆ ಜನರಲ್ ಆಗಿ ಎಲ್ಲರೂ ನೋಡೋದು. ಸೊ ಏನು ಹೆಚ್ಚು ಆ ಒಂದು ವಿಷುವಲ್ ಟ್ರೀಟ್ಮೆಂಟು ಎಷ್ಟು ಹ್ಯಾಪಿ ಸಿಗ್ಬೋದು ನಿಮ್ಮ ಪ್ರಕಾರ? ಅದ್ಭುತವಾಗಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ನಾನು ಇಲ್ಲೇ ಹೇಳ್ಬಿಟ್ರೆ ಯಾರು ಥಿಯೇಟರ್ ಬರ್ತೀರಾ, ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಹಿಂಗೆ ಹಿಂಗೆ ಅಂತಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಆ ಒಂದು ಅವರ ಒಂದು ಸ್ಟೈಲು ಮತ್ತೆ ಕಾಲಭೈರವನ ಪಾತ್ರ ಅದಂತೂ ನೋಡಿದ್ರೆ ಮತ್ತೆ ಮೈ ರೋಮಾಂಚನ ಆಗುತ್ತೆ. ಅದಂತೂ ಹೇಳಕ್ ಇಷ್ಟಪಡ್ತೀನಿ. ಪ್ರೇಮ್ ಸರ್ ಜೊತೆಗೆ ಆಲ್ರೆಡಿ ನೀವು ವಿಲನ್ ಸಿನಿಮಾ ಮಾಡಿದ್ರಿ. ಅಂದ್ರೆ ಅವಾಗ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಆಗಿದ್ರು ಕೂಡ ಒಂದಿಷ್ಟು ಪಾಸಿಟಿವ್ ನೆಗೆಟಿವ್ ಕೂಡ ರೆಸ್ಪಾನ್ಸ್ ನ ಫೇಸ್ ಮಾಡುವಂತ ಸಿಚುವೇಶನ್ಗಳು ಬಂತು, ಸನ್ನಿವೇಶಗಳು ಬಂತು. ಬಟ್ ಈ ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ಅದೇ ನಿರ್ದೇಶಕರ ಜೊತೆಗೆ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಅಂದ ತಕ್ಷಣ ನಿಮ್ಮಲ್ಲಿ ಕ್ಯಾಲ್ಕುಲೇಷನ್ ಏನ್ ಶುರು ಆಯ್ತು? ಸೊ ಈಗ ಅನಿಸ್ತಾ ಇದೆ ಕ್ಯಾಲ್ಕುಲೇಷನ್ ಎಷ್ಟು ದಿನ ಬೇಕು ಅಂತ ಸ್ಟಾರ್ಟ್ ಆಯ್ತು. ಫಸ್ಟ್ ಅನ್ಕೊಂತ ಇತ್ತು ಇದು ಮಲ್ಟಿ ಸ್ಟಾರರ್ ಅಲ್ಲ ಗೆಸ್ಟ್ ಅಂತ. ಅಲ್ಲಿಗೆ ಕ್ವಶನ್ಸ್ ಮುಗಿದೋಯ್ತು. ಹೋದೆ, ಮಾಡಿದೆ, ಬಂದೆ. ಕ್ಯಾಲ್ಕುಲೇಷನ್ ಏನು ಬರಲಿಲ್ಲ. ಕ್ಯಾಲ್ಕುಲೇಷನ್ ಬರೋದು ಅವ್ರು ಫೋನ್ ಹಾಕ್ಬಿಟ್ಟು ನೀನೊಂದು 50 ದಿನ ಬೇಕು ಅಂದ್ರೆ ಫಸ್ಟ್ ಧ್ರುವ ಫೋನ್ ಆಗ್ತಾ ಇದ್ದ ಅವ್ರಿಗೆ, ನಿನ್ ಕತೆ ಏನೋ ನನ್ನ ಕತೆ ಏನೋ. ಇಲ್ಲಿ ಏನಿಲ್ಲ, 3 to 4 days ಕೇಳಿದ್ರು. ಹೋದೆ, ಮಾಡಿದೆ, ಬಂದೆ ಅಷ್ಟೇ. ಅದೇ ಸರ್, ಅದೇ ಈಗ ಸ್ಟಾರ್ಗಳು ಸಹಜವಾಗಿ ಸ್ಟಾರ್ ವಾರ್, ಫ್ಯಾನ್ ವಾರ್ ಇದೆಲ್ಲರೂ ಕೂಡ ನೋಡಿದ್ವಿ. ಅಂತದೇ ಒಂದು ಸನ್ನಿವೇಶಗಳನ್ನು ಸಾಕಷ್ಟು ಸಂದರ್ಭದಲ್ಲಿ ಫೇಸ್ ಮಾಡಿದ್ರಿ. ಸೊ ಪರ್ಟಿಕ್ಯುಲರ್ ಆಗಿ ನಿಮ್ಮ ಫ್ಯಾನ್ಸ್ ಈ ಸಿನಿಮಾ ನೋಡಕ್ ಬರುವಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಅಂದ್ರೆ ಈಗ ಸ್ಟಾರ್ ವಾರ್ಸ್ಗೂ ಇದಕ್ಕೂ ಏನ್ ಸಂಬಂಧ? ಫಸ್ಟ್ ಪಾರ್ಟ್ ಆಫ್ ದ ಕ್ವೆಶ್ಚನ್, ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶ್ಚನ್. ಸರ್ ಅಂದ್ರೆ ಫ್ಯಾನ್ಸ್ ಏನು ಅಂತ ಹೇಳಿದ್ರಿ, ಅದಕ್ಕಿಂತ ಸ್ಟಾರ್ ವಾರ್ಸ್ ಅಂದ್ರೆ 2 ಪ್ರಶ್ನೆ. ಸರ್ ಈಗ ಒಂದು ಸಿನಿಮಾದಲ್ಲಿ ಅವರ ಫೇವರೇಟ್ ಸ್ಟಾರ್ ಇದ್ದಾಗ ಸಹಜವಾಗಿ ಒಂದು ಕಂಪ್ಯಾರಿಸನ್ ಶುರುವಾಗುತ್ತೆ. ನಮ್ಗೆ ಈ ಪಾರ್ಟ್ ಅಲ್ಲಿ ಇವ್ರು ಇರ್ಬೇಕಿತ್ತು, ಈ ತರ ಡೈಲಾಗು ಅದೆಲ್ಲವೂ ನೀವು ಆಲ್ರೆಡಿ ಒಂದಿಷ್ಟು ಸಂದರ್ಭದಲ್ಲಿ ಫೇಸ್ ಮಾಡಿದ್ರಲ್ಲ. ಸೊ ಅಭಿಮಾನಿಗಳಿಗೆ ಧ್ರುವ ಸರ್ಜಾ ಅವರು 130 ದಿನ ಕೆಲಸ ಮಾಡಿದ್ದಾರೆ, ನಾನು ಬರೀ 3 ದಿನ ಕೆಲಸ ಮಾಡಿದ್ದು ಅಂತ. ಆವಾಗ 3 ದಿನದಲ್ಲಿ ಇನ್ನೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ? ಅಷ್ಟೇ, ಬರ್ತಾ ಇರ್ಬೇಕು, ಮಾಡ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಹೀರೋ ಅವರೇ, ಮುಗೀತಲ್ಲಿ. ಕಾಲ ಭೈರವ ಹಾಗೂ ಸುದೀಪ್, ಸೊ ಇಬ್ಬರಲ್ಲಿ ಮೋಸ್ಟ್ ಡೇಂಜರಸ್ ಯಾರು? ಎದುರುಗಡೆ ಯಾರು ನಿಂತಿದ್ದಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಹತ್ರ ಏನಿಲ್ಲ. ಎದುರುಗಡೆ ರಾಧೆ ನಿಂತಿದ್ರೆ ಕೃಷ್ಣ ಆಗ್ತೀವಿ, ಇನ್ಯಾರು ನಿಂತಿದ್ರೆ ಕಾಲ ಭೈರವ ಆಗ್ತೀವಿ, ಹೊಸ್ಕೊಂಡು ನಿಂತಿರೋದ್ರೆ ಅಡುಗೆಯವ್ರು ಆಗ್ತೀವಿ, ಬೌಲಿಂಗ್ ಮಾಡೋರಾದ್ರೆ ಬ್ಯಾಟ್ಸ್ಮನ್ ಆಗ್ತೀವಿ. ಅಷ್ಟೊಂದು ಮುಗಿದೋಗುತ್ತೆ. ಜೆಂಡರ್ ಚೇಂಜ್ ಆಗಿದ್ರೆ ಜೆಂಡರ್ ಚೇಂಜ್ ಆಗಿದ್ದಿನ ಮಾತಾಡೋಣ. ಎನಿ ಡೌಟ್ಸ್? ಐ ಆಮ್ ವೆರಿ ಶ್ಯೂರ್. ರೈಟ್. ಧ್ರುವ ಸರ್, ಈಗ ನಿಮ್ ಗಮನಕ್ಕೆ ಇದೆಯೋ ಇಲ್ಲೋ, ಬಟ್ ದ ಫಸ್ಟ್ ಟೈಮ್ ಫ್ಯಾನ್ಸ್ ವಾರ್ಗೆ ಬ್ರೇಕ್ ಹಾಕಿ ಸಪೋರ್ಟ್ ಮಾಡ್ತಾ ಇದ್ದಾರೆ KD ಸಿನಿಮಾಗೆ. ಅಂದ್ರೆ ವಿಷ್ಣುವರ್ಧನ್ ಸರ್ ಇರ್ಬೋದು, ದರ್ಶನ್ ಸರ್ ಹಾಗೂ ಅಪ್ಪು ಸರ್ ಫ್ಯಾನ್ಸ್ 3 ಜನ ಸೇರ್ಕೊಂಡು KD ಸೆಲೆಬ್ರೇಷನ್ ಅಂದ್ರೆ 350 ಟಿಕೆಟ್ಗಳನ್ನ ಈಗಾಗಲೇ ನಿಮ್ಮ ಅಭಿಮಾನಿ ಒಬ್ರು ಖರೀದಿಸಿದ್ದಾರೆ. ಸೊ 4 ಜನ ಫ್ಯಾನ್ಸ್, ಸ್ಟಾರ್ ಫ್ಯಾನ್ಸ್ ಸೇರ್ಕೊಂಡು ಈ ಸಿನಿಮಾವನ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ನಿರ್ಧಾರ ಕೂಡ ಮಾಡಿದ್ದಾರೆ. ಏನ್ ಹೇಳ್ತೀರಾ, ಒಂದು ಫ್ಯಾನ್ಸ್ ವಾರ್ಗೆಲ್ಲ ಬ್ರೇಕ್ ಹಾಕಿ ಎಲ್ಲ ಒಟ್ಟಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಒಂದು ಸಿನಿಮಾ? ಖುಷಿ ಆಗುತ್ತೆ ಮೇಡಮ್. ಅಂದರೆ ಎಲ್ಲ ನೀವು ಹೇಳಿದಂಥ ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಫ್ಯಾನ್ಸು ಒಂದು ಸಿನಿಮಾ ನೋಡ್ತಾ ಇದ್ದಾರೆ ಅನ್ನೋದು ಖುಷಿ ವಿಚಾರ. ಇನ್ನೊಂದು ಕ್ವೆಶ್ಚನ್ ಏನು ಮೇಡಮ್? ಫ್ಯಾನ್ಸ್ ವಾರ್ ಅನ್ನುವಂಥದ್ದು ಯಾವಾಗಲೂ ಸಿನಿಮಾ ರಿಲೀಸ್ ಆದಾಗ, ದೊಡ್ಡ ಸ್ಟಾರ್ ಸಿನಿಮಾಗಳು ರಿಲೀಸ್ ಆದಾಗ ಬಂದೇ ಬರ್ತಿತ್ತು. ಅದರಲ್ಲೂ ಸಹ ನೀವು ಹಿಂದೆ ಫೇಸ್ ಮಾಡಿರುವಂಥದ್ದು. ಬಟ್ ಈಗ ಅವರೇ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಎಷ್ಟು ಖುಷಿ ಕೊಡುತ್ತೆ. ಒಂದು ಪಾಸಿಟಿವ್ ವೈಬ್ ಕಾಣಿಸ್ತಾ ಇದೆ ಸಿನಿಮಾ ರಿಲೀಸ್ಗೂ ಮೊದಲೇ. ತುಂಬಾ ಖುಷಿ ಆಗ್ತಿದೆ ಮೇಡಮ್. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಮೂಲಕ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಜೆನ್ಯೂನ್ಲಿ ಥ್ಯಾಂಕ್ ಯು ಸರ್. ಸಿನಿಮಾ ಟೈಟಲ್ಗೆ KD ಅಂತ ಫುಲ್ ಫಾರ್ಮ್ ಅಂತ ಕೇಳಿದ್ರೆ ಏನಾದ್ರು ಅರ್ಥ ಮಾಡ್ಕೋಬಹುದು ಅಂತ ಸರ್ ಹೇಳಿದ್ದು. ಈಗ KD ಕಿಚ್ಚ ಮತ್ತೆ ಧ್ರುವ ಅಂತ ಕಾಂಬಿನೇಷನ್ ಅನ್ಕೋಬಹುದು. ಜೊತೆಗೆ
ಕಡೆಯಿಂದ ಈಗ ಮದರ್ ಸೆಂಟಿಮೆಂಟ್ ಬಿಟ್ಟು ಬ್ರದರ್ ಸೆಂಟಿಮೆಂಟ್, ಧ್ರುವರನ್ನ ತಮ್ಮ ಅಂತ ಕರೀತೀರಿ. ಸೊ ಕಾಲಭೈರವ ಬಂದು ಅಣ್ಣನಾಗಿ ಬರ್ತಾರೆ ಈ ಸಿನಿಮಾಗೆ. ಎಸ್, ಟ್ರೂ. ಫ್ರೆಂಡ್ಸ್, ಧ್ರುವ ಅವ್ರ ಬಗ್ಗೆ ಹೇಳೋದಾದ್ರೆ ತಮ್ಮ ಅಂತ ಪ್ರೀತಿ ಮಾತಾಡ್ತೀವಿ. ಈಗ ನನ್ನ ಪರ್ಸನಲ್ ರಿಲೇಶನ್ಶಿಪ್ ಎಲ್ಲ ಸಿನಿಮಾದ, ಅದು ನಂಗೆ ಗೊತ್ತಾಗಿಲ್ಲ. ಸಿನಿಮಾದಲ್ಲಿ ಏನು ಸರ್, ಈಸ್ ಅ ಸ್ಟಾರ್, ಈಸ್ ಅ ವೆರಿ ಬಿಗ್ ಪಾಪ್ಯುಲರ್ ನೇಮ್, ಈಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಫಾರ್ ಹಿಮ್ಸೆಲ್ಫ್. ಆ್ಯಂಡ್ ಅವರದ್ದು ಈ ಥರ ಬಡ್ಜೆಟ್ಸ್ ಅಲ್ಲಿ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಅವರ ಒಂದು ನಿಲುವು, ಚಿತ್ರರಂಗದಲ್ಲಿ ಇರುವಂಥ ನಿಲುವು. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಈಸ್ ಡೂಯಿಂಗ್. ಎಷ್ಟು 6 ಫಿಲ್ಮ್ಸ್, 6th ಇದು 6ನೇ ಸಿನಿಮಾಗೇನೆ ಇವತ್ತು ಈ ವೆಚ್ಚದ ಒಂದು ಸಿನಿಮಾ ತೆಗಿತಾ ಇದ್ದಾರೆ. 6ನೇ ಸಿನಿಮಾಗೆ ಈ ಬಡ್ಜೆಟ್ ಅನ್ನೋ ಒಂದು ಸಿನಿಮಾ ತೆಗಿತಾ ಇದ್ದಾರೆ ಅಂದಾಗ ಐ ಥಿಂಕ್ ಇಟ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್. ಇಲ್ಲಿ ಅದನ್ನ ನೋಡಿದಾಗ ಐ ಥಿಂಕ್ ವಿ ನೀಡ್ ಹೀರೋಸ್ ಲೈಕ್ ದಟ್. ವಿ ನೀಡ್ ಈ ಥರ ಸಿನಿಮಾಗಳು ನಮ್ಮ ಚಿತ್ರರಂಗಕ್ಕೆ ಬೇಕು. ದುಡ್ಡು ಹಾಕುವಂಥ ಇಂಥ ನಿರ್ಮಾಪಕರು ಬೇಕು. ಇದನ್ನ ಸಪೋರ್ಟ್ ಮಾಡಿ ಒಳ್ಳೆ ರಿವ್ಯೂ ಬರೆಯುವಂಥ ನಿಮ್ಮಂಥ ಮಾಧ್ಯಮದವ್ರು ಬೇಕು. ಸೊ ಹೀಗಿರ್ಬೇಕಾದ್ರೆ ಇದೆಲ್ಲ ನಡೀತಾ ಇರುತ್ತೆ ಸರ್. ಸಹೋದರ ಏನಿದೆ, ನಾನು ಅವ್ರನ್ನ ಭಾಳ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೀನಿ ಅವ್ರಿಗಿಂತ. ಸೊ ಮೈ ಕೊಲಾಬ್ರೇಷನ್ ವಿತ್ ದೆಮ್ ಆನ್ ಅ ಪರ್ಸನಲ್ ನೋಟ್ ಇಸ್ ಆನ್ ಅ ಡಿಫ್ರೆಂಟ್ ಲೆವೆಲ್. ಸೊ ಅವರು ನಾವು ಮಾತಾಡ್ಕೋತಾ ಇರ್ತೀವಿ, ಯಾವಾಗಲೂ ಮಾತಾಡ್ಕೋದು ಏನು ಮಾಡ್ತಾ ಇದ್ದೀರಾ ಹಾಗೆ ಅಂತ. ಸೊ ದಟ್ ಡಸಂಟ್ ಮೀನ್ ನಾವು ಯಾವತ್ತು ಭೇಟಿಯಾಗಿ ಅಲ್ಲಿ ಸೇರೋಣ ಇಲ್ಲಿ ಸೇರೋಣ. ನೋ, ಐ ಡೋಂಟ್ ಥಿಂಕ್ ಸೊ. ಐ ರೆಸ್ಪೆಕ್ಟ್ ಹಿಸ್ ಟೈಮ್, ಹಿ ರೆಸ್ಪೆಕ್ಟ್ಸ್ ಮೈ ಟೈಮ್. ಬಟ್ ನಮ್ಮೆಲ್ಲರಿಗೂ ಒಂದು ಕರೆ ಮಾಡುವಷ್ಟು ಕಾಲ ಅಂತೂ ಎಲ್ಲರಿಗಿದೆ. ಕಾಲ ಭೈರವ. ಪ್ರೇಮ್ ಸರ್, ನಿಮ್ಮ ಸಿನಿಮಾಗಳಲ್ಲಿ, ಡೈರೆಕ್ಷನ್ ಸಿನಿಮಾಗಳಲ್ಲಿ ಬಹುತೇಕ ನಾಯಕರ ನೇಮ್ಗಳು ಸ್ಪಿರಿಚುವಲ್ ನೇಮ್ ಆಗಿರುತ್ತೆ. ಈಗ ರಾಮ, ಮಾದೇವ, ಮಾದೇಶ, ಕಾಲಭೈರವ, ಈ ತರ. ಯಾಕೆ ಕಾರಣ ಏನು? ಏನು ಹಳ್ಳಿಯಿಂದ ಬಂದನಲ್ವಾ ಸ್ವಲ್ಪ, ಅದರಿಂದ ಐ ಥಿಂಕ್ ಸೊ. ಇದು ಬಿಟ್ಬಿಟ್ಟು ಒಂದು ಹೀರೋಗೆ ಮಚ್ಚು, ಇನ್ನೊಂದಿಗೆ ಕೊಚ್ಚು ಅಂತ ಹೇಳಿದ್ರೆ ನಾವು ಏನಾಗಬೇಕಿಲ್ಲ. ಒಳ್ಳೊಳ್ಳೆ ಹೆಸರು ಇಡ್ತಾ ಇದ್ದಾರೆ, ತಲೆ ಕೆಡಿಸ್ಬೇಡಿ ಸುಮ್ಮನೆ. ಇಮ್ಯಾಜಿನ್, ಮಚ್ ಬಂದ, ಚೂಡಿ ಸಿಕ್ದ, ಅಲ್ಲಿ ಬ್ಲೇಡ್ ಬಂದರು, ನೀರು ಮಧ್ಯದಲ್ಲಿ ಒಂದು ಪ್ರೇಮ ಪ್ರಸಂಗ. ಯಾಕಪ್ಪ? ಇವರ ಪ್ರೀತಿಯಲ್ಲಿ ಮಳೆ ಹುಟ್ಟಿತು. ಸರಿ, ಇಲ್ಲಿ ಕಾಲಭೈರವ ಅಂತ ಹೇಳೋದು ಕಥಾನಾಯಕನಿಗೆ ಒಬ್ಬ ಮಾರ್ಗದರ್ಶಕ. ಸುದೀಪ್ ಸರ್, ಕಥಾನಾಯಕನಿಗೆ ಮಾರ್ಗದರ್ಶಕ ಬಂದ ತಕ್ಷಣ ಕಥೆ ಅಂತ ಎಲ್ಲಾದ್ರೂ ಅಟ್ಟು ಇಡೀ ಚಿತ್ರಕ್ಕೆ ಮಾರ್ಗದರ್ಶನ ಕೊಡೋದು ನಿರ್ದೇಶಕರು. ಅಲ್ಲ ಸರ್, ಕಾಲಭೈರವ ಕೇಡಿಗೆ ನಾ ಹೇಳಿದ್ದೆ ಸರ್, ಕೇಡಿ ಪಾತ್ರಕ್ಕೆ ಮಾರ್ಗದರ್ಶಕನಾಗಿ ಕಾಲಭೈರವ ಬರ್ತಾರ, ಜೊತೆಗೆ ಪಾತ್ರದ ದಿಕ್ಕೇನಾದ್ರೂ ಬದಲಾಗುತ್ತಾ? ಅದೇ ಉತ್ತರ ಕೊಡಕ್ಕೆ ಬಿಡ್ತಾರಲ್ಲ ನೀವು. ನಿಮ್ ಪ್ರಶ್ನೆ ನನಗೆ 5 ನಿಮಿಷದಿಂದ ಅರ್ಥ ಆಯ್ತು. ಚಿತ್ರಕ್ಕೆ ಮಾರ್ಗದರ್ಶನ ನಿರ್ದೇಶಕರು ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಂಡ್ಬೇಕು. ಕಥೆ ಬರ್ದಾರ ಅವರು, ತೋರಿಸ್ಬೇಕಾದ್ರೆ ಅವರು. ನಾವು ಈ ಬುಟ್ಟಿ ಒಳಗಡೆ ಇರುವಂತಹ ಹೂವುಗಳು ಇರ್ತಾಗತ್ತ, ಪ್ರತಿ ಕಲಾವಿದರು, ತಂತ್ರಜ್ಞರು, ಬೇರೆ ಎಲ್ಲರೂ ನಾವು ಆ ಬುಟ್ಟಿ ಒಳಗಿರುವಂತ ಚಿಕ್ಕ ಚಿಕ್ಕ ಹೂವು ಅಂದ್ರೆ ಅದನ್ನ ಪೋಣಿಸಿ ಹಾರ ಮಾಡೋರೆ ನಿರ್ದೇಶಕರು. ಅದು ದೇವರ ಕುತ್ತಿಗೆಗೆ ಹಾಕ್ತಾರೋ, ಸನ್ಮಾನ ಮಾಡಕ್ ಹಾಕ್ತಾರೋ, ದಟ್ಸ್ ನಾಟ್ ದ ಪಾಯಿಂಟ್. ಹಿ ಇಸ್ ದ ಪರ್ಸನ್ ಹೂ ಇಸ್ ಅವರ್ ಮಾರ್ಗದರ್ಶಕ. ಓಕೆ, ಸೊ ಅವ್ರು ಏನ್ ಹೇಳಿದಾರೆ ಅದನ್ನ ನಾವು ಮಾಡಿದೀವಿ. ಪೋಣಿಸಿ ಕಥೆಯಾಗಿ ನೀವು ಹೇಳೋದು ಅವ್ರ ಜವಾಬ್ದಾರಿ. ಅಂಡ್ ಮಾಡಿರೋ 3 ದಿನಕ್ಕೆ ಎಷ್ಟು ಪ್ರಶ್ನೆ ಕೇಳಿ ನಾನು ಅವ್ರಿಗೆ. ಆಮೇಲೆ ಯಾವತ್ತ ನಾವು ಇವಾಗ ಡಾರ್ಲಿಂಗ್ ಅಂತಿದ್ದಾರೆ, ಅವ್ರು ತಿಳ್ಬಿಟ್ಟದ ಅವರೇ ಕೇಳೋಲ್ಲ, ನೀವೇನ್ ಡಾರ್ಲಿಂಗ್ ಸುಮ್ಮನೆ ಬಂದು ಹೋಗಿ ಏನ್ ಮಾಡೋದು. ಇವಾಗ ಗೌರವದಿಂದ ಮಾತಾಡ್ತಾರೆ, ಕರೆದ್ರು, ಥ್ಯಾಂಕ್ಸ್, ಬಂದ್ರು, ನೆಕ್ಸ್ಟ್ ಬಾಳಗಳು ಎಷ್ಟು ಕೇಳ್ತಾರೆ ಅವ್ರು ಕರೆದಿರೋ 3 ದಿನಕ್ಕೆ. ಚೆನ್ನಾಗಿದೆ ರೈಟ್. ಐ ಡೋಂಟ್ ನೋ ಮಚ್. ಕತೆ ಅವ್ರಿಗೆ ಗೊತ್ತು, ನನಗೆ ಈ 3 ದಿನ ಏನ್ ನಡೀತು ಅಷ್ಟೇ ಗೊತ್ತಲ್ಲ, ಬೇರೆ ಏನು ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ ಮಚ್. ಸಿ, ದಟ್ಸ್ ನಾಟ್ ಇವನ್ ಮೈ ಕನ್ಸರ್ನ್. ದೇ ವಾಂಟೆಡ್ ಮೀ, ಐ ಆಮ್ ದೇರ್. ಕರೆಕ್ಟ್. ಅಡುಗೆಗಾಗದೆ ಊಟಕ್ಕೆ ಕರೆದಾಗ ಊಟ ಮಾಡಬೇಕು, ಪ್ರೀತಿಯಿಂದ ಬಡಿಸಿರೋದನ್ನ ತೊಗೊಂಡೋಗಿ ಏನೇನು ಹಾಕಿದ್ರಿ, ಯಾರ್ಯಾರು ಅಡುಗೆ ಮಾಡಿದ್ರಿ, ಎಷ್ಟು ಹಾಕಿದ್ರಿ, ಮೆಣಸಿನ್ಕಾಯಿ ಅಷ್ಟೇ ನಿಮ್ಗೆ ಯಾಕೆ ಹೇಳಿ, ಅದವ್ರ ಜವಾಬ್ದಾರಿ. ಅವ್ರು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಆ್ಯಂಡ್ ಇವರೆಲ್ಲರೂ ಅಂದಂಥ ಹೆಸರುಗಳು ಚಿತ್ರರಂಗದ್ದು. ಇವರೆಲ್ಲ ಸೇರಿದ್ಮೇಲೆ ಒಂದು ಒಳ್ಳೆ ಜವಾಬ್ದಾರಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿರ್ತಾರೆ. ಅದಕ್ಕೆ ಖುಷಿಯಾಗಿ ಪ್ರೀತಿಯಿಂದ ಹೋಗ್ಬಿಟ್ಟು ಬರೋಣ ಅಲ್ವಾ. ನೀವು ಪ್ರಶ್ನೆ ಕೇಳ್ತೀರ, ಉತ್ತರನೇ ಕೇಳಿಸ್ಕೊಳ್ಳಲ್ಲ. ಇವ್ರು ಡಿಸ್ಟರ್ಬ್ ಮಾಡ್ತಾರೆ. ಇವ್ರು ಇದಾರಲ್ಲ, ಆಮೇಲೆ ಮಾತಾಡ್ತೀನಿ ಹೇಳಿ. ಸರ್